ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಆಕಾಶ ಎಲ್ಲವನ್ನು ಹೊತ್ತುಕೊಂಡರೂ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಮೋಡಗಳು ಬರುತ್ತವೆ, ಮಳೆ ಸುರಿಯುತ್ತದೆ, ಗುಡುಗಿನ ಆರ್ಭಟ ಇರುತ್ತದೆ, ಬಿರುಗಾಳಿ ಬೀಸುತ್ತದೆ. ಆದರೆ ಆಕಾಶ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಶಾಂತವಾಗಿ ಇರುತ್ತದೆ. ಹಾಗೆಯೇ ನಮ್ಮ ಬದುಕು ಇರಬೇಕೆಂಬುದು ಬಲ್ಲವರು ಹೇಳುವ ಮಾತು. ಆಕಾಶವನ್ನು ನೋಡಿದಾಗ ನಮಗೆ ಕಾಣುವ ವಿಶಿಷ್ಟ ಗುಣಗಳೇನು? ಅದು ಯಾವತ್ತೂ ತನ್ನ ವಿಶಾಲತೆ, ಶಾಂತತೆ ಮತ್ತು ಸಹನಶೀಲತೆಯನ್ನು ಕಳೆದುಕೊಳ್ಳುವುದಿಲ್ಲ. ಬಿಸಿಲು ಬಂದರೂ, ಮೋಡಗಳು ಸೇರಿದರೂ, ಮಳೆ ಸುರಿದರೂ, ಗುಡುಗು ಕೇಳಿದರೂ ಅದು ತನ್ನ ಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ. ನಮ್ಮ ಬದುಕು ಇದೇ ರೀತಿಯಾಗಿರಬೇಕೆಂಬುದು ಇಲ್ಲಿರುವ ಸಂದೇಶ. ಬದುಕಿನಲ್ಲೂ ಸಂತೋಷ, ದುಃಖ, ಜಯ, ಸೋಲು, ಪ್ರಶಂಸೆ, ಟೀಕೆ ಇವೆಲ್ಲವೂ ಮೋಡಗಳಂತೆ ಬಂದು ಹೋಗುತ್ತಿರಬೇಕು. ಆದರೆ ನಾವೇ ಮೋಡವಾಗಬಾರದು. ಆಕಾಶ ಹೇಗೆ ಎಲ್ಲ ಬದಲಾವಣೆಗಳನ್ನು ಸ್ವೀಕರಿಸುತ್ತದೆಯೋ ಹಾಗೆಯೇ ನಾವು ಜೀವನದ ಏರುಪೇರುಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವ ಗುಣ ಬೆಳೆಸಿಕೊಳ್ಳಬೇಕು. ಆಕಾಶ ಎಲ್ಲರಿಗೂ ಒಂದೇ ರೀತಿ ತೆರೆದಿದೆ. ಅದು ಯಾರನ್ನೂ ಬೇರ್ಪಡಿಸುವುದಿಲ್ಲ. ಇದರಿಂದ ನಾವು ಕಲಿಯಬೇಕಾದದ್ದು ಮನಸ್ಸನ್ನು ವಿಶಾಲವಾಗಿಟ್ಟುಕೊಂಡು ಎಲ್ಲರನ್ನೂ ಗೌರವದಿಂದ ಕಾಣುವುದು. ಕ್ಷಮೆ, ಸಹನೆ, ಪ್ರೀತಿ ಮತ್ತು ಪರಸ್ಪರ ಅರಿವು ನಮ್ಮೊಳಗೆ ಹೆಚ್ಚಿದಂತೆ ಬದುಕು ಹಗುರವಾಗುತ್ತದೆ. ಆಕಾಶದಲ್ಲಿ ಮೋಡಗಳು ಬಂದರೂ ಅವು ಶಾಶ್ವತವಲ್ಲ. ಅದೇ ರೀತಿ ಕಷ್ಟಗಳು, ನೋವುಗಳು, ಬೇಸರಗಳು ಶಾಶ್ವತವಲ್ಲ. ಅವುಗಳು ಬರುತ್ತವೆ, ಹೋಗುತ್ತವೆ. ನಾವು ಮಾತ್ರ ಸದಾ ಆಕಾಶದಂತಿರಬೇಕು. ಈ ಅರಿವು ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಹೀಗಾಗಿ ಆಕಾಶದಂತಿರುವುದು ಎಂದರೆ ಎಲ್ಲವನ್ನು ನೋಡುತ್ತಾ, ಅರ್ಥ ಮಾಡಿಕೊಳ್ಳುತ್ತಾ, ಯಾವುದಕ್ಕೂ ಸೀಮಿತವಾಗದೆ ಶಾಂತವಾಗಿರುವುದು. ಪ್ರಾಜ್ಞರೊಬ್ಬರು ಹೀಗೆ ಹೇಳಿದ್ದಾರೆ: ಆಕಾಶದಂತೆ ವಿಶಾಲ ಮನಸ್ಸು, ಮೋಡದಂತೆ ಕ್ಷಣಿಕ ಕೋಪ, ಮಳೆಯಂತೆ ಮೃದು ಹೃದಯ ಇದ್ದರೆ ಬದುಕು ಸುಂದರವಾಗುತ್ತದೆ. ನಾವು ಸದಾ ಆಕಾಶದಂತಿರಲು ಕಲಿತರೆ ಇದು ಸಾಧ್ಯವಾಗುತ್ತದೆ.